ಭಾಳ ನೋವಿನ ಸಂಗತಿ. ಎಸ್ ಜಾನಕಿ ಅಮ್ಮ ಅವರು ಇವತ್ತು ನಮ್ಮೆಲ್ಲರನ್ನೂ ಕೂಡ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಬಹುಶಃ 40,000ಕ್ಕಿಂತ ಹೆಚ್ಚಿನ ರೀತಿ ಅವರು ಗಾಯಕಿಯಾಗಿ ಭಾಳಷ್ಟು ಬಹುಭಾಷೆಯಲ್ಲೂ ಕೂಡ ಹಲವಾರು ಗಾಯಕಿಯಾಗಿ ಹಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾವು ಕೇಳ್ಕೊಂಡು ಬರ್ತಾಯಿದ್ದೀವಿ. ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಕೂಡ ಅವ್ರಿಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಅದರಲ್ಲೂ ಕೂಡ ಭಾಳ ವಿಶೇಷವಾಗಿ ಮೈಸೂರು ಕಂಡ್ರೆ ಭಾಳ ಅಭಿಮಾನ, ಭಾಳ ಪ್ರೀತಿ. ವಿಶೇಷವಾಗಿ ನಮ್ಮೆಲ್ಲರ ಒಂದು ಪುಣ್ಯ ಅಂತ ಅನಿಸುತ್ತೆ. ಎಚ್ ಡಿ ಕೋಟೆ ತಾಲೂಕಿನಲ್ಲೇ ಅವರ ಶವ ಸಂಸ್ಕಾರವನ್ನು ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಭಾಳ ವಿಶೇಷವಾಗಿ ನಮ್ಮ ತಾಲೂಕಿಗೆ ಒಂದು ಗೌರವನೂ ಕೂಡ ಸಿಕ್ಕಿರೋ ರೀತಿ ಆಗಿದೆ. ಯಾಕಂದರೆ ಕಣಿನುಂಡಿ ಗ್ರಾಮ ಸರ್ವೆ ನಂಬರ್ 154ರಲ್ಲಿ 1.5 ಎಕರೆ ಜಾಗವನ್ನು ಅವರ ಅಭಿಮಾನಿ, ಯಾಕಂದರೆ ಅವರ ಕುಟುಂಬಕ್ಕೆ ಭಾಳ ಆತ್ಮೀಯರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರು ಆ ಜಾಗವನ್ನು ಕೊಡ್ತಕ್ಕಂಥದ್ದು. ಅದನ್ನು ನಮ್ಮ ಸರ್ಕಾರದಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ. ಅದನ್ನು ಹೂವಿನ ತೋಟವಾಗಿ ಅವರ ಸ್ಮಾರಕಕ್ಕೆ ಸರ್ಕಾರದ ವತಿಯಿಂದ ಸ್ಮಾರಕ ಮಾಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾನು ಒಂದು ಪತ್ರದ ಮುಖಾಂತರ ಅವರಿಗೆ ಮನವಿ ಮಾಡಿ ಅಲ್ಲಿ ಒಂದು ದೊಡ್ಡ ಸ್ಮಾರಕವನ್ನು ಹೂವಿನ ತಂದಿಗೆ ಹೂವು ಅಂದರೆ ಅವ್ರಿಗೆ ಭಾಳ ಪ್ರೀತಿಯಾಗಿರ್ತಕ್ಕಂಥದ್ದು. ನಾನು ಕೂಡ 2 ಬಾರಿ ಅವ್ರನ್ನ ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ನಾನು ಭೇಟಿ ಮಾಡಿದ್ದೀನಿ. ಒಂದು ಸದರ್ನ್ ಸ್ಟಾರ್ ನಮ್ಮ ಮೈಸೂರಲ್ಲಿರ್ತಕ್ಕಂಥ ಹೋಟ್ಲ್ನಲ್ಲಿ ಖುದ್ದಾಗಿ ಭೇಟಿ ಮಾಡಿರ್ತಕ್ಕಂಥದ್ದು ಕಳೆದ 3-4 ವರ್ಷ ಹಿಂದೆ ಅಂತ ಅನಿಸುತ್ತೆ. ಅಲ್ಲೂ ಕೂಡ ಭೇಟಿ ಮಾಡಿದ್ದೀನಿ. ಅದರಲ್ಲೂ ಕೂಡ ನಮ್ಮ ತಾಲೂಕಿಗೆ ಒಂದು ಗೌರವ ಸಿಕ್ಕಿದೆ. ಆಲ್ರೆಡಿ ಇದು ಸಿದ್ಧತೆಗಳು ನಡೀತಾ ಇದೆ. ನಾನು ಕೂಡ ಅಲ್ಲಿಗೆ ಭೇಟಿಯನ್ನು ನಾನು ಮಾಡ್ತಾಯಿದ್ದೀನಿ. ವ್ಯವಸ್ಥೆ ಎಲ್ಲ ಈಗ ನಡೀತಾ ಇದೆ. ಅಲ್ಲಿನ ಊರವರೆಲ್ಲ ಸೇರಿ ಅಲ್ಲಿಯ ಊಟ ಉಪಚಾರಗಳು ಊರವರೇ ಅವರು ಒಪ್ಕೊಂಡು ಮಾಡಿದ್ದಾರೆ. ಮತ್ತು ನಮ್ಮ ಸರ್ಕಾರದ ವತಿಯಿಂದ ಅವ್ರಿಗೆ ಅಂತಿಮವಾಗಿ ಗೌರವತ್ವಾಗಿ ನಾವೇನೇನು ಸರ್ಕಾರಿ ಗೌರವವನ್ನು ನಾವೇನೇನು ಕೊಡಬೇಕು ಅದು ಕಾರ್ಯಕ್ರಮ ಈಗ ಆಲ್ರೆಡಿ ನಾವು ನಮ್ಮ ತಾಲೂಕಿನ ಅಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ವ್ಯವಸ್ಥಿತವಾಗಿ ಅಲ್ಲಿ ಮಾಡಬೇಕು ಅಂತ ಕೂಡ ನಾವು ತೀರ್ಮಾನವನ್ನು ಮಾಡಿದ್ದಾರೆ. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ನಮ್ಮ ತಾಲೂಕು ಕೂಡ ಅವರ ಒಂದು ಕೀರ್ತಿ ತಂದಿದೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಯತೀಂದ್ರ ಅವರು ಕೂಡ ಬಹುತೇಕವಾಗಿ ಬರ್ತಾ ಇದ್ದಾರೆ. ಅವರು ಕೂಡ ಭಾಗಿಯಾಗ್ತಾರೆ. ಪ್ರತಿನಿಧಿಯಾಗಿ ಡಾಕ್ಟರ್ ಯತೀಂದ್ರ ಅವರು ಇರ್ತಾರೆ. ಅದು ಸರ್ಕಾರಿ ಗೌರವವನ್ನು ಅರೇಂಜ್ ಮಾಡೋದಕ್ಕೆ ಸಿದ್ಧತೆ ಮಾಡ್ತಾರೆ. ಮತ್ತೆ ಡಾಕ್ಟರ್ ಯತೀಂದ್ರ ಅವ್ರದ್ದು ಗುಲ್ಬರ್ಗ ಕಾರ್ಯಕ್ರಮ ಇದ್ರೂ ಕೂಡ ಇವತ್ತು ಇಡೀ ಪೂರ್ಣ ಜವಾಬ್ದಾರಿ ತಗೊಂಡು. ಥ್ಯಾಂಕ್ ಯು.